ಗೈಸ್ ಲಿಟ್ರಲಿ ಹೇಳ್ತಾ ಇದೀನಿ, ಈ ಗೇಮ್ಸ್ ಎಲ್ಲ ವೇಸ್ಟ್ ಆಫ್ ಮನಿ. ಎಷ್ಟೇ ರಶ್ ಇದ್ರು ನಾನು ಕಟಿಂಗ್ ಮಾಡ್ಸೋದು ಇವನ ಹತ್ರನೇ. ಬೇಕಾ ರಾತ್ರಿ 12 ಗಂಟೆಗೆ ಪಾಪ್ಕಾರ್ನ್ ತಿನ್ಕೊಂಡು ಮಾರ್ಕ್ ಮೂವಿ ನೋಡೋಣ ಅಂತ ಕೂತ್ಕೊಂಡೆ. ಮೂವಿ ಚೆನ್ನಾಗಿತ್ತು, ನೋಡಾದ್ಮೇಲೆ ಮಲ್ಕೊಂಡೆ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬೆಳಗ್ಗೆ ಎದ್ದೊಳಿದ ತಕ್ಷಣ ಒಂದು ಕ್ಯಾನ್ ನೀರು ತಗೊಬಂದು ನಾಷ್ಟ ಮಾಡಿದೆ. ನಾಷ್ಟ ಆದ್ಮೇಲೆ ಬನ್ಶಿತ್ ಶಾಶ್ವತ್ ನಾನು ಗಾಡಿ ಹತ್ಕೊಂಡು ಆರ್.ಟಿ. ನಗರ್ ಕಡೆ ಹೊರಟ್ವಿ. ಆರ್.ಟಿ. ನಗರ್ಗೆ ಯಾಕೆ ಬಂದಿರೋದು ಅಂದ್ರೆ ಆಕ್ಟೋಪರ್ಸ್ ಪ್ಲೇ ಝೋನ್ಗೆ ₹200 ಪೇ ಮಾಡಿ 10 ಕಾಯಿನ್ಸ್ ತಗೊಂಡು ಇಬ್ರಿಗೂ 5 ಡಿವೈಡ್ ಮಾಡಿದೆ. ಇವ್ಗಳೇ ನೋಡಿ ಇವ್ರು ಆಡಕ್ ಬಂದಿರೋ ಗೇಮ್ಸ್ಗಳು. ಡಿಸ್ಪ್ಲೇ ಅಲ್ಲಿ ಇರೋದು ಕಾರು, ಇವನ್ ಕೂತ್ಕೊಂಡಿರೋದು ಬೈಕ್ ಮೇಲೆ. ಆ ಬೈಕ್ ನೋಡಿ ಒಳ್ಳೆ ಕುದುರೆ ತರ ಜಿಗಿತಾ ಇದೆ. ಒಂದು ಗೇಮ್ಗೆ 1 ಕಾಯಿನ್ ಹಾಕಿದ್ರೆ ಆಡಕ್ ಆಗೋದು ಬರೀ 2 ನಿಮಿಷ ಅಷ್ಟೇ. ಇಲ್ಲಿ ನೋಡಿ ಸ್ಟೇರಿಂಗ್ ಇಲ್ಲಿ ಅಮಾವಾಸ್ಯಕ್ಕೆ ತಿರುಗಿಸಿದ್ರೆ ಅಲ್ಲಿ ಹುಣ್ಣಿಮೆಗೆ ಟರ್ನ್ ಆಗ್ತಿದೆ. ಗೈಸ್ ಲಿಟ್ರಲಿ ಹೇಳ್ತಾ ಇದೀನಿ, ಈ ಗೇಮ್ಸ್ ಎಲ್ಲ ವೇಸ್ಟ್ ಆಫ್ ಮನಿ, ವರ್ತೆ ಇಲ್ಲ. ನಿಮ್ಮ ಮನೇಲೂ ಮಕ್ಳೇನಾದ್ರೂ ಈ ತರದ್ ಗೇಮ್ಸ್ ಆಡ್ಬೇಕು ಅಂತ ಆಟ ಮಾಡಿದ್ರೆ ತಿಪ್ಪರ್ಲಾಗ ಹಾಕಿದ್ರು ಆಟ ಆಡ್ಸಕ್ ಹೋಗ್ಬೇಡಿ. 1 ಕಾಯಿನ್ ಅಲ್ಲಿ ಆಡಕ್ಕಾಗೋದು 2 ನಿಮಿಷ. 10 ಕಾಯಿನ್ ತಗೊಂಡಿದ್ದೀನಿ. 10 ಕಾಯಿನ್ ಅಂದ್ರೆ 20 ನಿಮಿಷ ಆಯ್ತು. 20 ನಿಮಿಷಕ್ಕೆ ₹200 ಖರ್ಚಾಯ್ತು. ನಮ್ ಕಾಲದಲ್ಲೂ ಇತ್ತು ಪ್ಲೇ ಸ್ಟೇಷನ್ ಗೇಮ್ಸ್. ₹10-15 1 ಅವರ್ ಹಾಫ್ ಅನ್ ಅವರ್ ಆಟ ಆಡ್ಬಿಟ್ಟು ಬರ್ತಾ ಇದ್ವಿ. ಒಬ್ಬ ಏರೋಪ್ಲೇನ್ ಅಂದ್ರೆ ಇನ್ನೊಬ್ಬ ಹೆಲಿಕಾಪ್ಟರ್. ಇನ್ನ ಬೇಕಾ ಕಾಯಿನ್? ಬೇಕಾ? ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಯಾವ ಕಾಯಿನ್ ಇಲ್ಲ ನೋಟು ಇಲ್ಲ ಅಂತ ಕರ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀನಿ ಇವಾಗ. ಮತ್ತೆ ಇಬ್ರು ಕರ್ಕೊಂಡು ಹೋಗಿ ಎಗ್ ಬನ್ನು, ಡೋನೆಟ್, ಹನಿ ಕೇಕ್ ತಿನ್ಸಿ ಮನೆಗ್ ಬಿಟ್ಟೆ. ನಾಳೆ ಇವ್ರು ಇಬ್ರು ನಮ್ಮ ಅಮ್ಮ ಹತ್ರ ಇಲ್ಲೇ ಬಿಟ್ಟು ನಾನು ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದೀವಿ. ಅದಕ್ಕೆ ಇಷ್ಟೆಲ್ಲ ಎಲ್ಲ ಸ್ಪಾನ್ಸರ್ಶಿಪ್ ನಮ್ಮ ಮಾಮದೆ. ನೆಕ್ಸ್ಟ್ ಕಟಿಂಗ್ ಮಾಡ್ಸೋಣ ಅಂತ ಸಲೂನ್ಗೆ ಬಂದೆ. ಎಷ್ಟೇ ರಶ್ ಇದ್ರು ನಾನು ಕಟಿಂಗ್ ಮಾಡ್ಸೋದು ಇವನ ಹತ್ರನೇ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಟಿಂಗ್ ಮಾಡ್ತಾನೆ. ಬಹಳ ದಿನ ಆದ್ಮೇಲೆ ನನ್ನ ಫ್ರೆಂಡ್ ಆಲೆನ್ ಸಿಗ್ದ. ಅವನ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಕಟಿಂಗ್ ಮಾಡಿಸ್ಕೊಂಡು ಮನೆ ಕಡೆ ಹೊರಟೆ. ಮನೆಗ್ ಬಂದು ಫಸ್ಟ್ ಸ್ನಾನ ಮಾಡ್ಕೊಂಡೆ. ಇವಾಗಿಂತ 1 ವಾರ ಆದ್ಮೇಲೆ ಹೇರ್ ಸ್ಟೈಲ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅದಾದ್ಮೇಲೆ ಮತ್ತೆ ಅಮ್ಮ ಮನೆಗೆ ಹೋಗಿ ನಾಳೆ ಊರಿಗೆ ಕೆಲವೊಂದು ವಸ್ತುಗಳನ್ನ ತಗೊಂಡು ಹೋಗ್ಬೇಕಾಗಿತ್ತು, ಎಲ್ಲ ಪ್ಯಾಕ್ ಮಾಡ್ಕೊಂಡೆ. ಇವತ್ತಿನ ವ್ಲಾಗ್ ಅಲ್ಲಿ ಇದ್ದಿದ್ದ ಸಮಾಚಾರ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಜೈ ಭೀಮ್, ನಮಸ್ಕಾರ.